ಸ್ನೇಹಿತರೆ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ ಒತ್ತಿ ಅಂತ ಹೇಳ್ತಾ, ಸ್ನೇಹಿತರೆ ಈ ವಿಡಿಯೋನಲ್ಲಿ ನಮ್ಮ ರೈತರಿಗೆ ಮತ್ತು ಮಳೆಯ ಮೇಲೆ ತುಂಬ ಪ್ರೀತಿ ಹೊಂದಿರುವಂತಹ ಯುವಕರಿಗೆ ಹಾಗೂ ಯುವತಿಯರಿಗೆ ಇದು ವಿಡಿಯೋ. ಸ್ನೇಹಿತರೆ, ಈಗಾಗಲೇ ನೋಡ್ತಿದ್ದೀರಾ, ಕೇರಳ ಮತ್ತು ನಮ್ಮ ರಾಜ್ಯದ ಕೆಲವೊಂದು ಕಡೆ, ತೆಲಂಗಾಣ, ಆಂಧ್ರ ಪ್ರದೇಶ, ಮಹಾರಾಷ್ಟ್ರದಲ್ಲಿ ಮಳೆಯಿಂದ ತುಂಬಾ ಹಾನಿ ಉಂಟಾಗಿ ಒಂದು ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗಿದೆ. ಆದರೆ ರಾಜ್ಯದ ಕೆಲವೊಂದು ಜಿಲ್ಲೆಗಳಲ್ಲಿ ತುಂಬಾ ಸಮಸ್ಯೆ ಆಗಿದೆ. ಮಳೆನೇ ಸರಿಯಾದ ರೀತಿಯಲ್ಲಿ ಬಿದ್ದಿಲ್ಲ. ರೈತರು ಎಷ್ಟೋ ಕಷ್ಟಪಟ್ಟು ಒಂಥರ ತುಂಬಾ ಒಂದು ಸಾಲ ಮಾಡಿ ಬೆಳೆಯನ್ನು ಇಟ್ಟಿದ್ದಾರೆ. ಆದರೆ ಆ ಬೆಳೆ ಕೈಗೆ ಸಿಗದೆ ಮಳೆ ಸರಿಯಾದ ರೀತಿಯಲ್ಲಿ ಬಿದ್ದಿಲ್ಲ. ಹಾಗಾಗಿ ನೋಡಿ, ವರ್ಷದಿಂದ ವರ್ಷಕ್ಕೆ ರೈತರು ಕೆಲಸ ಮಾಡೋಕ್ಕೆ ಕೆಲವೊಂದು ಜಿಲ್ಲೆಗಳಲ್ಲಿ ಬಿಡ್ತಿದ್ದಾರೆ. ಯಾಕೆಂದರೆ ಎಷ್ಟೋ ಸಾಲ ಮಾಡಿ ಒಂದು ಬೆಳೆ ಇಟ್ಟಿರ್ತಾರೆ, ಆ ಬೆಳೆ ಕೈ ಸಿಕ್ಕಿಲ್ಲ ಅಂದರೆ ಏನಕ್ಕೆ ಮಾಡಬೇಕು ಬಿಡಪ್ಪ ಅನ್ನೋ ರೀತಿಯಲ್ಲಿ ಇವತ್ತು ವ್ಯವಸಾಯ ಬಿಡುವಂತಹ ಕೆಲವೊಂದು ಜಿಲ್ಲೆಗಳಂದರೆ ಚಿಕ್ಕಬಳ್ಳಾಪುರ ಜಿಲ್ಲೆ, ಕೋಲಾರ ಜಿಲ್ಲೆ, ಮತ್ತು ಚಿತ್ರದುರ್ಗ ಜಿಲ್ಲೆ, ತುಮಕೂರು ಜಿಲ್ಲೆ ಮತ್ತು ರಾಮನಗರ ಜಿಲ್ಲೆ, ಈ ಕೆಲವೊಂದು ಜಿಲ್ಲೆಗಳಲ್ಲಿ ಮಳೆಯ ಪ್ರಮಾಣ ಈ ವರ್ಷದಲ್ಲಿ ತುಂಬಾ ಕಡಿಮೆ ಆಗಿದೆ. ಕೋಲಾರ ಜಿಲ್ಲೆಯ ಬಹುತೇಕ ಎಲ್ಲ ತಾಲೂಕುಗಳಲ್ಲಿ ಅಷ್ಟೇ, ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಷ್ಟೇ, ಹಾಗೆ ಚಿತ್ರದುರ್ಗ ಜಿಲ್ಲೆಗೆ ಹಾಗೆ ಆಗಿದೆ, ಮತ್ತು ರಾಮನಗರ ಜಿಲ್ಲೆಗೂ ಹಾಗೆ ಆಗಿದೆ. ಇನ್ನು ಮಂಡ್ಯ, ಮೈಸೂರು ಸ್ವಲ್ಪ ಬಿದ್ದಿದೆ ಮಳೆ. ಆದರೆ ಈ 4 ಜಿಲ್ಲೆಗಳಲ್ಲಿ 5 ಜಿಲ್ಲೆಗಳಲ್ಲಿ ಮಳೆಯ ಪ್ರಮಾಣ ತುಂಬಾ ಕಡಿಮೆ ಆಗಿಬಿಟ್ಟು ಬೆಳೆ ಕೈಗೆ ಸಿಗದೆ ರೈತರು ತುಂಬ ಆಕಾಶದ ಕಡೆ ಗಮನ ಹಾಕ್ತಿದ್ದಾರೆ, ಯಾವತ್ತು ಮಳೆ ಬರುತ್ತೋ ಅಂತ. ಆದರೂ ನಾನು ಒಂದು 2-3 ದಿನ ಹಿಂದೆ ಎಲ್ಲ ಕೇಳಿದೆ ರೈತರಿಗೆ, ಏನ್ರಿ ಮಳೆ ಈಗ ಬಂದರೆ ಪರವಾಗಿಲ್ಲ ಒಂದು. ಇಲ್ಲ ಸರ್, ಮಳೆ ಈಗ ಬಂದ್ರೂ ಅರ್ಧ ಬೆಳೆ ಸಿಗಲ್ಲ ಸರ್, ಕೈಗೆ ಒಣಗೋಗಿ ಸರ್, ಮುಗೀತು ಸರ್, ಇವತ್ತು ವರ್ಷ ಕೈ ತಪ್ಪೋಯ್ತು ಸರ್ ಬೆಳೆ. ಅದೇ ಒಂದು 15-20 ದಿನದ ಹಿಂದೆ, ಒಂದು ತಿಂಗಳ ಹಿಂದೆ ಮಳೆ ಬಿದ್ದಿದ್ರೆ ಏನೋ ಇಷ್ಟು ಬೆಲೆ ಕೈಗೆ ಸಿಗ್ತಾಯಿತ್ತು. ನಾವೆಲ್ಲ ಶೇಂಗಾ ಹಾಕಿದ್ದೀವಿ, ಮತ್ತು ಜೋಳ ಹಾಕಿದ್ದೀವಿ, ರಾಗಿ ಹಾಕಿದ್ದೀವಿ, ಆದರೆ ಮಳೆ ಕೈ ಕೊಡ್ತೀವಿ ಸರ್, ಮೋಸ ಆಗೋಯ್ತು ಸರ್ ಈ ವರ್ಷನೂ ಅಂತ ತುಂಬ ನೋವಿಂದ ಹೇಳ್ತಾರೆ. ಆದರೆ ನೀರಾವರಿ ಇಲ್ಲದೆ ಮಳೆಗೆ ನಂಬ್ಕೊಂಡಿರುವಂಥ ರೈತರಿಗೆ ಇಲ್ಲಿ ಏನು ಮಾಡೋಕ್ಕಾಗುತ್ತೆ? ನಾವು ಭ್ರಷ್ಟ ಮತದಾರರು ಇರೋದು ಎಲ್ಲ ಜಿಲ್ಲೆಗಳಲ್ಲಿ. ಭ್ರಷ್ಟ ರಾಜಕಾರಣಿಗಳಿಗೆ ಓಟ್ಗಳು ಹಾಕ್ತೀರಾ, ನಿಮಗೆ ಬೇಕಲ್ವ ಮತ ಹಾಕೋ, ಕುಡಿಯೋಕ್ಕೆ ಒಂಥರ ಕುಣಿಯೋದಕ್ಕೆ ಬೇಕಲ್ವ? ಎಷ್ಟು ವರ್ಷ ಆಯಿತು ರೀ ನಮ್ಮ ರಾಜ್ಯಗಳಿಗೆ ಒಂದು ಶಾಶ್ವತವಾದ ನೀರನ್ನು ತರೋದಕ್ಕೆ. ಎಷ್ಟೋ ನೀರು ಸಮುದ್ರಕ್ಕೆ ಸೇರ್ತಿದೆ ನಮ್ಮ ರಾಜ್ಯದಲ್ಲಿ, ಕೆಲವೊಂದು ಕಡೆ ನದಿಗಳ ನೀರು. ಅದನ್ನು ಇವತ್ತು ಇಲ್ಲಿ ತರಬೇಕಾಗಿದ್ರೆ ಕೇವಲ ಬಡ್ಜೆಟ್ ರಿಲೀಸ್ ಆಗುತ್ತಲ್ಲ, ಬಡ್ಜೆಟಲ್ಲಿ ಒಂದು ನಮ್ಮ ವರ್ಷದ್ದು ಏನು ಬಡ್ಜೆಟ್ ಆಗುತ್ತೆ ನಮ್ಮ ರಾಜ್ಯದಲ್ಲಿ, ಆ ಬಡ್ಜೆಟಲ್ಲಿ ಒಂದು 10% ಅಷ್ಟೇ ತಂದುಬಿಟ್ಟಿದ್ರೆ ಇವತ್ತು ಒಂದು 5-6 ಜಿಲ್ಲೆಗಳು ಈ ಮೊತ್ತಕ್ಕೆ ಬೆಳೆಗಳು ಇಲ್ಲದೆ ಪರದಾಡುವ ವಿಷಯಗಳು ಬರ್ತಾ ಇರಲಿಲ್ಲ. ಆದರೆ ಜನ ಸರಿ ಇಲ್ಲ ಇಲ್ಲಿ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಅವ್ರಿಗೆ ಮತ ಹಾಕಬೇಕಾದ್ರೆ ವೈಟ್ ಆ್ಯಂಡ್ ವೈಟ್ ಶರ್ಟ್ ಹಾಕ್ಕೊಂಡು ಕಾಯ್ತಿದ್ದಾರೆ. ಒಂದು ನಾನು ಇಷ್ಟಪಡೋದು ಈ ಸುದ್ದಿಯಲ್ಲಿ ಅಂದರೆ, ಮೋದಿಜಿಯವರು, ನಮ್ಮ ಪ್ರಧಾನಮಂತ್ರಿಯವರು ಅಂದರೆ 1 ನೇಷನ್ 1 ವೋಟ್ ಅಂಥೇಳಿ ಒಂದು ತಂದಿದ್ದಾರೆ. ಅದರಿಂದ ಎಲ್ಲ ಚುನಾವಣೆಗಳು ಒಂದೇ ಸಮಯದಲ್ಲಿ ಆಗ್ಬಿಡ್ತವೆ. ತುಂಬ ಒಳ್ಳೆಯ ಅದು ಆ ರೀತಿ ಮಾಡೋದ್ರಿಂದ ಈ ಎಲೆಕ್ಷನ್ಗೋಸ್ಕರ ಕಾಯ್ಕೊಂಡಿರ್ತಾರೆ ನೋಡಿ. ML ಎಲೆಕ್ಷನ್ ಆಗೋಯ್ತಪ್ಪ, ಏನೋ ಒಂದು ಸ್ವಲ್ಪ ದುಡ್ಡು ಮಾಡ್ಕೊಂಡು ನೆಕ್ಸ್ಟ್ MP ಎಲೆಕ್ಷನ್ ಬರ್ತಾಯಿದ್ದಪ್ಪ ಅಂಥೇಳಿ ವೈಟ್ ಆ್ಯಂಡ್ ವೈಟ್ ಹಾಕ್ಕೊಂಡು ಅವ್ನು ಕಲ್ಲಾಗಲಿ ಬಿಡಿ ಎಲೆಕ್ಷನ್ ನಿಂತ್ಕೊಳ್ಳೋವನು, ಅವನು ಸಂವಿಧಾನದಲ್ಲಿ ಹೋಗ್ಬಿಟ್ಟು ಧ್ವನಿ ಎತ್ತಲ್ಲ, ಸಭೆಗಳಲ್ಲಿ ಧ್ವನಿ ಎತ್ತಲ್ಲ, ಅವನೇನೋ ಒಂದು ರೋಲ್ ಕಾಲ್ ಮಾಡೋ ಏನೋ ಭ್ರಷ್ಟಾಚಾರ ಮಾಡಿ ಹಣ ಮಾಡ್ಕೊಂಡಿರ್ತಾನೆ ಅಂಥವ್ರು ಗೆಲ್ಲಿಸ್ಬಿಡ್ತೀರ. ಒಂದು ಕ್ಷೇತ್ರದ ಬಗ್ಗೆ ಅರಿವು ಇರುವಂಥವ್ರಿಗೆ ನೀವು ಮತ ಹಾಕಲ್ಲ. ಅವಾಗ ಏನಾಗುತ್ತೆ ಅಂದರೆ ಹೀಗೆ ಆಗ್ತಾ ಇರುತ್ತೆ. ಹಾಗಾಗಿ ತುಂಬ ಮಳೆ ಸಮಸ್ಯೆ ಆಗಿದೆ. ಸ್ನೇಹಿತರೆ, ಈಗ ಪಾಯಿಂಟಿಗೆ ಬಂದರೆ ಏನಂದರೆ, ಈ 4-5 ದಿನ ಒಂದು ನಮ್ಮ ರಾಜ್ಯದ
ಬಹುತೇಕ ಜಿಲ್ಲೆಗಳಲ್ಲಿ ಮಳೆ ಬರುವ ತುಂಬ ಸಾಧ್ಯತೆ ಜಾಸ್ತಿ ಇದೆ. ಈ 4-5 ದಿನಗಳಲ್ಲಿ ಮಾತ್ರ ಹವಾಮಾನ ವರದಿಯ ಪ್ರಕಾರ ಉತ್ತರ ಕರ್ನಾಟಕ ಕಡೆ ಆಲ್ರೆಡಿ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಿದ್ದಾರೆ. ಶಿವಮೊಗ್ಗ, ಹೊನ್ನಾವರ ಮತ್ತು ಇದು ಹಾಸನ, ಮೈಸೂರು ಮತ್ತು ಬಾಗಲಕೋಟೆ, ಬಿಜಾಪುರ, ಯಾದಗಿರಿ, ರಾಯಚೂರು ಕಡೆ ಎಲ್ಲ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಿದ್ದಾರೆ. ಅಂದರೆ ಹೆಚ್ಚು ಮಳೆ ಬರುವ ಸಾಧ್ಯತೆ ಇದೆ. ಆಲ್ರೆಡಿ ಮಳೆ ಬೀಳ್ತಿದೆ. ಆದರೆ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ರಾಮನಗರ, ಚಿತ್ರದುರ್ಗ ಜಿಲ್ಲೆಗಳಲ್ಲಿ ಒಂದು ಚಿಕ್ಕದಾಗಿ ಮಳೆ ಬರ್ಬೋದು. ಹೆಚ್ಚು ಪ್ರಮಾಣದ ಮಳೆ ಬರುವ ಸಾಧ್ಯತೆಗಳು ತುಂಬಾ ಕಡಿಮೆ ಇದೆ. ಏನೋ ಒಂದು ರಸ್ತೆಗಳೆಲ್ಲ ನೆನೆಯುವ ರೀತಿಯಲ್ಲಿ ಮಳೆ ಬರುತ್ತೆ. ಅಷ್ಟು ದೊಡ್ಡ ಪ್ರಮಾಣದ ಮಳೆ ಏನು ಬರಲ್ಲ, ಚಿಕ್ಕ ಮಟ್ಟದಲ್ಲಿ ಬರ್ಬೋದು ಅಷ್ಟೇ. ಆದರೆ ಈ ಉತ್ತರ ಕರ್ನಾಟಕದ ಬಹುತೇಕ ರಾಜ್ಯಗಳಲ್ಲಿ ಹೆಚ್ಚು ಮಳೆ ಬಂದು ಜಾಸ್ತಿನೇ ಪ್ರಮಾಣದ ಮಳೆ ಬರುವ ತುಂಬ ಹೆಚ್ಚು ಹವಾಮಾನ ಮುನ್ಸೂಚನೆ ನೀಡಿದೆ. ಹಾಗಾಗಿ ಯಾರೆಲ್ಲ ಆಚೆ ಓಡಾಡುವ ಏನಾದರೂ ಕೆಲಸ ಕಾರ್ಯಗಳನ್ನು ಹೊಂದಿದರೆ 4 ದಿವಸ ಆದಮೇಲೆ ಮಾಡೋದು ಉತ್ತಮ ಅಂತ ಹೇಳ್ತಾ, ಸ್ವಲ್ಪ ಈ ಸುದ್ದಿಯನ್ನು ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ, ಹಾಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ, ಧನ್ಯವಾದಗಳು.